ಎಲ್ಲರಿಗೂ ನಮಸ್ಕಾರ. ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ವೃತ್ತಿಪರ ಕೋರ್ಸುಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಇದು ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿ ಮಾಡಲ್ಲ. ಸಾಕಷ್ಟು ರಾಜ್ಯಗಳಲ್ಲಿ ಇಂಡಿಪೆಂಡೆಂಟ್ ಕೋರ್ಸಿಗೆ ಅವರು ಮಾಡ್ತಾರೆ. ಇದರಿಂದ ಅವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತಂದರೆ, ಅವರು ಟೈಮ್ಲಿ ಎಲ್ಲ ಪ್ರಕ್ರಿಯೆನ ಆಯಾಯ ಕೋರ್ಸಿಗೆ ಮಾಡ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತೊಂದರೆ ಸಹ ಇದೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೋರ್ಸುಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ಮೊದಲು ನಾನು ವಿವರಿಸ್ತೀನಿ. AICT ಅವರು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಯಾವ ಸಂದರ್ಭದಲ್ಲಿ ಅಡ್ಮಿಷನ್ಸ್ ಆಗಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತ AICTE ಅವರು ಹೇಳ್ತಾರೆ. ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ತಮ್ಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲನ್ನು ಕೊಡ್ತಾರೆ. ಇದು ಎರಡನ್ನೂ ಅಲೈನ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ನಾವು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೂ ಸಹ MCC ಅವರು ಮೆಡಿಕಲ್ಲು ಡೆಂಟಲ್ಲಿಂದು ಟೈಮ್ ಟೇಬಲ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮದು ಫಸ್ಟು ಸುತ್ತಿನ ಒಂದು ಫಲಿತಾಂಶ, ಅಡ್ಮಿಷನ್ಸ್ ಎಲ್ಲ ಡಿಲೇ ಆಯಿತು. ಅಂತಿಮವಾಗಿ ಅದು ಮುಗೀತು. ಕೊನೆಗೆ ಎರಡನೇ ಸುತ್ತಿನ ಫಲಿತಾಂಶಕ್ಕೆ ಸಾಕಷ್ಟು ಸಿದ್ಧತೆಯನ್ನು ನಾವು ಮಾಡಿಕೊಂಡ್ವಿ ಮತ್ತು ಅದಕ್ಕೆ ತಕ್ಕಂತೆ ನಾವು ನಿಮಗೆ ಬಿಟ್ವಿ. ನಾವು ಏನು ಹೇಳಿದ್ವಿ, MCC ಅವರು ಎರಡನೇ ಸುತ್ತಿನ ಮೆಡಿಕಲ್ಲು ಮತ್ತು ಡೆಂಟಲಿಗೆ ಸಂಬಂಧಪಟ್ಟಂತಹ ಫಲಿತಾಂಶ ಬಿಟ್ಟ ನಂತರ ನಾವು ಮಾಕ್ ರಿಸಲ್ಟನ್ನೇ ಬಿಡ್ತೀವಿ. ಅವರು ಫಲಿತಾಂಶವನ್ನು ಬಿಟ್ಟ ನಂತರ ಕ್ವಿಟ್ ಆಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಫ್ರೀಯಾಗಿ ಬೇರೆ ರಾಜ್ಯ ಮತ್ತು MCCನಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲ್ ಸೀಟ್ ಸಿಕ್ಕಿದ್ದಂಥವರು ಕ್ವಿಟ್ ಮಾಡ್ಕೊಳ್ತಾ ಹೋಗಿ ಏನು ಸೀಟ್ಸು ಅವೈಲಬಲ್ ಸಿಗುತ್ತೆ ಅದನ್ನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾವು ರೀರನ್ ಮಾಡಿ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಕೊಡ್ತೀವಿ ಅಂತ ನಾವು ಈ ಹಿಂದೆ ಭಾಳ ಸ್ಪಷ್ಟವಾಗಿ ತಮಗೆ ಹೇಳಿದ್ವಿ. ಮತ್ತು ಎರಡನೇ ಸುತ್ತಿನಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಕೊಡ್ತೀವಿ ಅಂತ ಸಹ ಹೇಳಿದ್ವಿ. ಏನು ರೀಸನ್? ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ನೋನು ಈ ಹಿಂದೆ ಸಡನ್ ಅಂತ ರೂಲ್ ಚೇಂಜ್ ಮಾಡಿದ್ರಿ, ಮೂರನೇ ಸುತ್ತಿಗೆ ಅಪ್ಗ್ರೇಡೇಷನ್ ಆಗಬೇಕು. ಓಕೆ, ನಾವು ಅದನ್ನೂ ಹೇಳಿದ್ವಿ. ಚಾಯ್ಸ್ 1 ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಆದಂಥವರು ಮೂರನೇ ಸುತ್ತಿನ ಮಾಪಪ್ ಸುತ್ತಿನಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡ್ತೀವಿ. ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ನಿಮಗೆ ಬೇಕಾದಂಥ ಸೀಟ್ ಸಿಕ್ತು ಅಂತಂದರೆ ತಾವು ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತೀವಿ ಅಂತಲೂ ನಾವು ಹೇಳಿದ್ವಿ. ಜೊತೆಗೆ ಆ ಕಾಲೇಜಿಗೆ ಸೇರಿದರೆ ಅಲ್ಲಿಂದ ನಿಮ್ಮನ್ನು ಫ್ರೀಯಾಗಿ ಅಲ್ಲಿಂದ ಕಾಲೇಜಿಂದ ಮೂವ್ ಆಗಲಿಕ್ಕೂ ಸಹ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಕೊನೆ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗ್ತವೆ. ನಿಮಗೆ ಇನ್ನೊಂದು ನಾವು ಆ ಥರ ತೀರ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಈ ಹಿಂದಿನ ವರ್ಷಗಳಲ್ಲಿ ಏನಾಗ್ತಾ ಇತ್ತು, ಎರಡನೇ ಸುತ್ತಿನ ಒಂದು ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತಾಯಿದ್ವಿ, ಅಡ್ಮಿಷನ್ ಶುರು ಮಾಡ್ತಿರ್ಲಿಲ್ಲ. MCC ಅವರು ಪಬ್ಲಿಷ್ ಮಾಡ್ತಿದ್ರು. ಆವಾಗ ನಾವು ನಿಮಗೆ ಅವಕಾಶ ಕೊಡ್ತಾಯಿದ್ವಿ. MCCನಲ್ಲಿ ಹೋಗುವಂಥವ್ರು ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಕು ಅಂತ. ಒಂದಷ್ಟು ಜನ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ನೀವು MCCಗೆ ಹೋಗ್ತಾಯಿದ್ರಿ. ಆ ಸೀಟು ಹಾಗೆ ಉಳಿತಿತ್ತು. ನಾವು ಅದನ್ನು ಎರಡನೇ ಸುತ್ತಿನಲ್ಲೇ ನಿಮಗೆ ಹಂಚಿಕೆ ಮಾಡ್ತಿರಲಿಲ್ಲ. ಆ ಸೀಟ್ಗಳನ್ನೆಲ್ಲ ನಾವು ಇಟ್ಕೊಂಡು ನಿಮಗೆ ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತಾಯಿದ್ವಿ. ಮೂರನೇ ಸುತ್ತಿನಲ್ಲಿ ನಾವು ಅದನ್ನು ರನ್ ಮಾಡ್ತಾಯಿದ್ವಿ. ಆವಾಗ ಸುಮಾರು ಇಂಜಿನಿಯರಿಂಗ್ ಕಾಲೇಜವರು, ಟಾಪ್ ಇಂಜಿನಿಯರಿಂಗ್ ಕಾಲೇಜವರು ಏನಾದರೂ MCCಗೆ ಬಿಟ್ಟೋಗಿತ್ತು ಅಂತಂದರೆ, ನೀವು ವೆಟರ್ನರಿಯವರು MCCಗೆ ಬಿಟ್ಟೋಗಿತ್ತು ಅಂತಂದರೆ ಮೂರನೇ ಸುತ್ತಿನಲ್ಲಿ ಅಪ್ಗ್ರೇಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇತ್ತು. ನಾನು ಈ ಸರಿ ಏನೋ ಹೇಳಿದ್ದೆ ನಿಮಗೆ ಇದಕ್ಕಿಂತ ಮೊದಲು, MCC ಅವರು ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಇಲ್ಲಿಂದ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಉದಾಹರಣೆಗೆ ಒಂದು 500 ಜನ, ಅದು ವೆಟರ್ನರಿ ಸಿಕ್ಕಿರೋರು ಇರ್ಬೋದು, ಟಾಪ್ ಇಂಜಿನಿಯರಿಂಗ್ ಕಾಲೇಜರು ಇರ್ಬೋದು, ಏಜಿದವ್ರು ಇರ್ಬೋದು, ಕ್ವಿಟ್ ಮಾಡಿ ಹೋದರೆ ಆ ಒಂದು 500 ಸೀಟನ್ನು ಎರಡನೇ ಸುತ್ತಲ್ಲೇನು ನಾವು ಮಾಕ್ ಅಂತ ಪಬ್ಲಿಷ್ ಮಾಡಿರ್ತೀವಿ, ಅದೇ ಸುತ್ತಿಗೆ 500 ಸೀಟ್ ಹಾಕ್ಕೊಂಡು ನಾವು ರೀರನ್ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತೀವಿ ಅಂತ ಅಂದಮೇಲೆ ನಿಮಗೆ ಮಾಪಪ್ಪಲ್ಲಿ ಎಲ್ಲಿಂದ ಸೀಟ್ ಸಿಗುತ್ತೆ? ಮಾಪಪ್ಪಲ್ಲಿ ಸೀಟ್ ಸಿಗ್ತಿದ್ದೇನೆ ನಾವು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಮಾಡಿದವ್ರನ್ನ ಥರ್ಡ್ ರೌಂಡಿಗೆ ಹಾಕ್ಕೊಂಡ್ರೆ. ಬಟ್ ನಾನು ಸೆಕೆಂಡ್ ರೌಂಡಲ್ಲೇ ಆ ಸೀಟನ್ನು ಹಾಕ್ಕೊಂಡ್ರೆ ರನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಚಾಯ್ಸ್ 1 and 3 ಕೊಟ್ಟಿದ್ದೆ. ಆದ್ರೂ ಯಾರಾದರೂ ಬಿಟ್ಟು ಹೋದರೆ ಅಡ್ಮಿಷನ್ ಆದವರು ಅಪ್ಗ್ರೇಡಿಗೆ ಬರಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಯಾವುದೇ ಚೇಂಜ್ ಇರಲಿಲ್ಲ ನಮ್ಮದು. ಆದರೆ ನಾವು ಅಂದ್ಕೊಂಡಂಗೆ ಕೆಲವೊಮ್ಮೆ ಆಗಲ್ಲ. ತಮಗೆಲ್ಲ ಗೊತ್ತಿದೆ, ಅನಿರ್ದಿಷ್ಟಾವಧಿಗೆ MCC ಅವರು ಟೈಮ್ ಟೇಬಲ್ನ ಮುಂದೂಡ್ತಾ ಬರ್ತಾ ಇದ್ದಾರೆ. ಇಲ್ಲಿವರೆಗೆ 29ರಿಂದ ಅಂತೇಳಿದ್ರು, ಇಲ್ಲಿವರೆಗೆ ಯಾವುದು ಕ್ಲಾರಿಟಿ ಇಲ್ಲ. ಸೀಟನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ NMC ಅವರು ಹೇಳಿದ್ದಾರೆ ಅಂತೇಳಿ ಅವರೇ ನೋಟಿಫಿಕೇಷನ್ ಕೊಟ್ಟಿದ್ದರು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಹೆಚ್ಚಾಗುತ್ತೆ, ನಮ್ಮ ರಾಜ್ಯದ ಸೀಟ್ಗಳಿದಾವ ಅಂತನ್ನುವಂಥದ್ದು ನಮಗೆ ಇಲ್ಲಿವರೆಗೆ ಕ್ಲಾರಿಟಿ ಇಲ್ಲ. ಆದರೆ ನಮ್ಮಲ್ಲಿ ಸುಮಾರು 74-75 ಸಾವಿರ ಸೀಟ್ಗಳ ಇಂಜಿನಿಯರಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ.
AICTE ಅವರ ಪ್ರಕಾರ ಸೆಪ್ಟೆಂಬರ್ 15ನೇ ತಾರೀಕು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಲಾಸ್ಟ್ ಡೇಟು. ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಹೇಳ್ತೀನಿ, ತಮಗೆಲ್ಲ ಗೊತ್ತಿದೆ, ಎಲ್ಲ ಖಾಸಗಿ ಕಾಲೇಜುಗಳಲ್ಲಿ ಸಹ 45% ಇಂಜಿನಿಯರಿಂಗ್ ಸೀಟ್ಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ. ಆ 45% ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಯೂನಿವರ್ಸಿಟಿ ಕಾಲೇಜುಗಳಲ್ಲಿ 40% ಸೀಟುಗಳಿಗೆ ಸಹ ರಾಜ್ಯ ಸರ್ಕಾರದ ನಿಯಮದಂತೆ ರೋಸ್ಟರ್ ಆಧಾರದ ಮೇಲೆ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಅಡ್ಮಿಷನ್ ಕೊಡಬೇಕು ಅವರು. ಇದು ಖಾಸಗಿ ಕಾಲೇಜುಗಳ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ. ಆ ಒಪ್ಪಂದದಲ್ಲಿ ಇನ್ನೂ ಒಂದು ಹೇಳ್ಬಿಟ್ಟಿದ್ದಾರೆ, ಏನಂತಂದರೆ AICTE ಅವರು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನಿಗೆ ಕೊಡ್ತಾರೆ ಅದರದ್ದು -10 ಡೇಸ್ವರೆಗೆ KE ಅವರು ಈ 45% ಮತ್ತು 40%ಗೆ ಎಷ್ಟು ರೌಂಡ್ ಬೇಕಾದ್ರೂ ನೀವು ಕೌನ್ಸಿಲಿಂಗ್ ಮಾಡಿ, ನಮ್ಮದು ಅಡ್ಡಿ ಇಲ್ಲ. -10 ಡೇಸು ಅಕಸ್ಮಾತ್ ನೀವು ತುಂಬೋದಕ್ಕಾಗಲಿಲ್ಲ ಅಂತಂದರೆ ಆ ಸೀಟ್ಗಳನ್ನು ನೀವು ಕಾಲೇಜಿಗೆ ಹಸ್ತಾಂತರ ಮಾಡಬೇಕು. ಅದನ್ನು ನಾವು ಕಾಲೇಜವರು ಹೇಗೋ ಹುಡುಕಾಡಿ ನಾವು ಹುಡುಗರಿಗೆ ತುಂಬಿಸ್ಕೊಳ್ತೀವಿ, ನಮಗಿಲ್ಲ ಅಂತಂದರೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಮತ್ತು ಖಾಸಗಿ ಕಾಲೇಜುಗಳ ಒಕ್ಕೂಟದ ಮಧ್ಯೆ ಆಗಿರುವಂತಹ ಒಪ್ಪಂದ. ಈಗ ಆ ಒಪ್ಪಂದದ ಪ್ರಕಾರ ನಮಗೆ ಸೆಪ್ಟೆಂಬರ್ 15ಕ್ಕೆ AICTE ಅವ್ರ ಲಾಸ್ಟ್ ಡೇಟ್ ಅಂತಂದರೆ 5ನೇ ತಾರೀಕು -10 ಡೇಸು, ಸೆಪ್ಟೆಂಬರ್ 5ಗೆ ಉಳಿಯುವಂಥ ಸೀಟ್ಗಳನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಆಲ್ರೆಡಿ ಲೆಟರ್ ಬರೆದುಬಿಟ್ಟಿದ್ದಾರೆ ನಮಗೆ ಅವರು. ನೋಡಿ, ನಮ್ಮ ಸಮಸ್ಯೆ ಈ ರೀತಿ ಇದೆ. ಎಷ್ಟು ಜನ ಈಗ ಜಸ್ಟ್ 27,000 ಅಷ್ಟೇ ಮಕ್ಕಳು ಅಡ್ಮಿಷನ್ ಆಗಿದ್ದೀರಾ, ಉಳಿದವರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅಪ್ಗ್ರೇಡೇಷನ್ನು ಮತ್ತೊಂದು ಈ ರೌಂಡಿಗೆ ಬಂದಿದ್ದೀರಾ ನೀವು. ಹಾಗಾಗಿ ನಾನು MCC ಅವರ ಟೈಮ್ ಟೇಬಲ್ಲಿಗೆ ನಾನು ಈ ಎಲ್ಲ ರೌಂಡ್ಗಳನ್ನ ಅಲೈನ್ ಮಾಡಲಿಕ್ಕೆ ಹೋದರೆ ಪ್ರಾಕ್ಟಿಕಲ್ಲಾಗಿ ಈ ಥರದ್ದು ಸಮಸ್ಯೆಗಳಿದೆ. ಇದು ಮಕ್ಕಳಿಗೆ, ಪೇರೆಂಟ್ಸಿಗೆ ಈ ಒಂದು ಸೂಕ್ಷ್ಮತೆಗಳು ತಮಗೆ ಮಾಹಿತಿ ಗೊತ್ತಿರಲ್ಲ, ಅದು ತಮಗೆ ಮಾಹಿತಿ ಇರಲಿಲ್ಲ. ಆದ್ರೂ ನಾವು ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಪರನೇ. ಅದಕ್ಕೇ ನಾವು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಸರ್ ಅವರು ಎಸ್ಟರ್ಡೇ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ AICTE ಅವರಿಗೆ ಅಟ್ಲೀಸ್ಟ್ ಒಂದು 15 ಡೇಸು ನೀವು ಟೆಕ್ನಿಕಲ್ ಕೋರ್ಸಸ್ಸಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ಬಟ್ ಆದರೆ ರಿಕ್ವೆಸ್ಟು ಕನ್ಸಿಡರ್ ಮಾಡ್ತಾರೆ ಮಾಡಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆ ಹಿನ್ನೆಲೆ ಒಳಗಡೆ ನಾವು ಇದು ಎಲ್ಲ ನಾವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಬೇಕು. ಇದು ನಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿ ಪ್ರಾಧಿಕಾರದ್ದು. ಇದು ತಮಗೆ ಮಾಹಿತಿಗಿರಲಿ ಅಂತೇಳಿ ನಾನು ತಮಗೆ ಹೇಳ್ತಾ ಇದ್ದೀನಿ. ಈಗ ಈ 2ನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ಮೆಡಿಕಲ್ ಸೀಟ್ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು, ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹೇಳ್ದಂತೆಯೇ ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀನಿ. ಡಿ ಕೆಟಗರೈಜೇಷನ್ ಎಲ್ಲದೂ ಮಾಡಿನೇ ಪಬ್ಲಿಷ್ ಮಾಡಿರುವಂಥದ್ದು. ನಿಮಗೀಗ ಏನು ಸೀಟ್ ಸಿಕ್ಕಿದೆ ಅದು 100% ನಿಮಗೆ ಖಾತ್ರಿನೇ, ನೋ ಡೌಟ್. ಇನ್ನೂ ನಿಮಗೆ ಸೀಟು ಕರ್ನಾಟಕದ ಮೆಡಿಕಲ್ ಕಾಲೇಜುಗಳಲ್ಲಿ ಈಗಿರುವಂಥ ಕಾಲೇಜುಗಳಲ್ಲಿ ಸೀಟು ಜಾಸ್ತಿ ಆದರೆ, MCC ರಿಸಲ್ಟು ಪಬ್ಲಿಷ್ ಮಾಡಿದ ಮೇಲೆ ಕೆಲವು ಮಕ್ಕಳು ಬಿಟ್ಟೋದರೆ ಆ ಸೀಟ್ಗಳನ್ನೂ ಸಹ ನಾನು ಹಾಕಿಕೊಂಡು ಮಾರ್ಕ್ ಮತ್ತು ಪ್ರಾವಿಷನಲ್ ರಿಸಲ್ಟಿಗೇನು ಪಟ್ಟಿ ಪಬ್ಲಿಷ್ ಮಾಡಿದ್ದೀನಿ ಅದನ್ನು ನಾನು ರೀರನ್ ಮಾಡ್ತೀನಿ. ಅಂದರೆ ನೀವು ಮೆಡಿಕಲ್ ಸೀಟಿಗೆ ಪಡೆದಿರುವಂಥವ್ರು ಇನ್ನೂ ಮೇಲಿನ ಸ್ಥಾನಕ್ಕೇ ಹೋಗ್ತೀರಾ, ಕೆಳಗೆ ಬರಲ್ಲ ಅಂತನ್ನುವಂಥದ್ದು ಅದು ಸತ್ಯ. ಯಾಕೆಂತಂದರೆ ನಾವು ಈಗ ಹೊಸದಾಗಿ ಏನು ಯಾರಿಗೂ ಒಳಗಡೆ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸ್ಥಾನ ಅಂತೂ ಭದ್ರ ಆಗಿದೆ ಒಂದು ಸೀಟು ಅಂತನ್ನುವಂಥದ್ದು. ಈಗ ಆಯುಷು ಮತ್ತು ಉಳಿದಂಥ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳಿಗೆ ನಾವು ಏನು ಶುರು ಮಾಡ್ತಾಯಿದ್ದೀವಿ, ಈಗ ಅಡ್ಮಿಷನ್ ಪ್ರಕ್ರಿಯೆನ ಶುರು ಮಾಡಬೇಕು. ನನ್ನ ಈ ಹಿಂದಿನ KE ನಿರ್ದೇಶನದ ಪ್ರಕಾರ ಚಾಯ್ಸ್ 1 and 4 ಮಾತ್ರ ಇತ್ತು. ಅದು ಯಾಕೆ ಕೊಟ್ಟಿದ್ವಿ, ಯಾಕೆ ಅನಿವಾರ್ಯತೆ ಇತ್ತು ಅನ್ನುವಂಥದ್ದು ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಸ್ಟ್ಯಾಂಡನ್ನು ನಾವು ಮುಂದುವರಿಸುವಂಥದ್ದಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಕಷ್ಟ ಇದೆ. ಕಾರಣ ಏನು ಅಂತಂದರೆ, ಆಯುರ್ವೇದ ಕಾಲೇಜುಗಳದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊಟ್ಟರು, 2nd ರೌಂಡಿಗೆ ಫಸ್ಟ್ ಕೊಟ್ಟಿದ್ದಾರೆ. ಒಂದಷ್ಟು ನರ್ಸಿಂಗ್ ಕಾಲೇಜುಗಳು ಸಹ 2nd ರೌಂಡಿಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವು ಚಾಯ್ಸ್ 1 and 4 ಕೊಡುವಂಥದ್ದು, ಕೇವಲ ಚಾಯ್ಸ್ 1 and 4 ಕೊಡುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. AICTE ಅವರು ಕಟ್ ಆಫ್ ಡೇಟ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಸಹ ಇದೆ. ಬಟ್ ಸ್ಟಿಲ್ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಚಾಯ್ಸ್ 1 and 4 ಮಾತ್ರ ಕೊಟ್ಟರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ 2ನೇ ಸುತ್ತಿನ ಫಲಿತಾಂಶದ ನಂತರ
ಮೆಡಿಕಲ್ಲು ಡೆಂಟಲ್ಲು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸುಗಳಿಗೆ ಈ ಹಿಂದೆ ಇದ್ದಂತೆ ಚಾಯ್ಸ್ 1, 2, 3, 4 ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ನೀವು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಆದರೆ ಎಲ್ಲಿ ಜಾಗರೂಕರಾಗಿರಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ ವತಿಯಿಂದ ಒಂದು ವಿನಂತಿ. ನಿಮಗೆ ಚಾಯ್ಸ್ 1, 2, 3, 4 ಅಂತನ್ನುವಂಥ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ರೌಂಡಿನ ಚಾಯ್ಸ್ 1, 2, 3, 4 ಅಂತನ್ನುವಂಥ ಸೂಕ್ಷ್ಮವಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಾಯ್ಸ್ 1 ತುಂಬ ಖುಷಿ ಇದೆ, ಯಾಕೆ ಡಿ ಕ್ಯಾಟಗರೈಸೇಷನ್ ಎಲ್ಲ ಆಗಿದೆ, ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು, ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು, ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವುದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು, ಅದು ಈಗ ಸಿಕ್ಬಿಟ್ಟಿದೆ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಕಾಲೇಜ್ ಸೀಟ್ ಕನ್ಫರ್ಮೇಷನ್ ಚಾಯ್ಸ್ 1 ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಈಗ ಸಿಕ್ಕಿರುವಂಥದ್ದು ನನಗೆ ಖುಷಿ ಇದೆ, ಆದರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ, ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದರೆ ನಾನು ಆ ಕೋರ್ಸಿಗೆ ಹೋಗುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವರು ದಯಮಾಡಿ ಚಾಯ್ಸ್ 2 ಹಾಕಿ ಆ ಕೋರ್ಸು ಫೀಸು ಅಂದರೆ ಚಾಯ್ಸ್ 2 ಈಗ ಯಾವ ಸೀಟ್ ಸಿಕ್ಕಿದೆ ಅದರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ತಾವು ಕಟ್ಟಬೇಕಾಗುತ್ತೆ. ಚಾಯ್ಸ್ 2 ಹಾಕ್ತೀರಾ, ಕೋರ್ಸ್ ಫೀಸನ್ನು ಕಟ್ತೀರಾ. ಆದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಿರಲ್ಲ, ತಾವು ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಚಾಯ್ಸ್ 3 2ನೇ ರೌಂಡಲ್ಲಿ ಕೊಡುವಂಥದ್ದು ಹೇಳಬೇಕು ಅಂತಂದರೆ ಹಿಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ. ಕೆಲವರು ತಮಾಷೆಗೋಸ್ಕರ ಚಾಯ್ಸ್ 3 ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಆದರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂಥದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ಚಾಯ್ಸ್ 3 ಸಹ ಕೊಡ್ತಾಯಿದ್ದೀವಿ. ಆದರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಚಾಯ್ಸ್ 3 ಯಾರು ಹಾಕ್ತೀರಾ ಕಾಶನ್ ಡೆಪಾಸಿಟ್ ತಾವು ಕಟ್ಟಬೇಕು. ಚಾಯ್ಸ್ 1 ಹಾಕಿರೋರು ನಮ್ಮ ಲಿಸ್ಟಿಂದ ಹೊರಗಡೆ ಹೋಗಿರ್ತಾರೆ. ಚಾಯ್ಸ್ 2 ಹಾಕಿರುವಂಥವ್ರು ನೆಕ್ಸ್ಟು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಆವಾಗ ಯಾವುದೂ ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ. ಇಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಪನಿಷ್ಮೆಂಟ್ ಇದೆ. ಚಾಯ್ಸ್ 3 ಹಾಕಿರೋರೆ 10,000 ಅಲ್ಲ ಕಟ್ಟನ, ನೋ, 10,000 ಕಾಶನ್ ಡೆಪಾಸಿಟ್ ಕಟ್ಟುವಂಥದ್ರ ಜೊತೆಗೆ ಚಾಯ್ಸ್ 3 ಅವರು, ಚಾಯ್ಸ್ 3 ಅಂದ್ರೇನು, ಈಗ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟು ಹೋಗುತ್ತೆ, ಉಳಿದಂಥ ಎಲ್ಲ ಆಪ್ಷನ್ಸ್ಗಳಿರುತ್ತೆ. 10,000 ಕೊಟ್ಬಿಟ್ಟು ಸುಮ್ಮನೆ ಕೂರುವಂಥದ್ದಲ್ಲ, ನೀವು ನೆಕ್ಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಹಾಗಾಗಿ ಚಾಯ್ಸ್ 3 ಹಾಕಿ 10,000 ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ. ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ, ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಅಂಥ ಕಾಲೇಜುಗಳನ್ನು ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ. ಸುಮ್ಮನೆ ಚಾಯ್ಸ್ 3 ಹಾಕ್ಬಿಟ್ಟು 10,000 ಕೊಟ್ಟು ನೀವು ಯಾವುದೋ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಷ್ಟೋ ಕಾಲೇಜ್ಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ. ನಮ್ಮ ಸಿಸ್ಟಮಿಗೆ ಏನು ಗೊತ್ತಾಗುತ್ತೆ, ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ. 3rd ರೌಂಡಿಗೆ ಬಂದಾಗ ನೋ ನನಗೆ ಅದೂ ಇಷ್ಟ ಇಲ್ಲ ಅಂತಂದರೆ 10,000 ರೂಪಾಯಿ ಫೋರ್ಫಿಟ್ ಮಾಡ್ತೀವಿ. ಜೊತೆಗೆ ನಿಮ್ಮದು ಆ ಕೋರ್ಸ್ ಫೀಸು ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಹಾಕ್ತೀವಿ. ಇಲ್ಲ ನನಗೇನು, ನಾನು ಬರೋದೇ ಇಲ್ಲ ಈ ಕಡೆ, 10,000 ರೂಪಾಯಿ ಅಷ್ಟೇ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನೀವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು. ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರ, ತಮ್ಗೆ ಗೊತ್ತಿರಬೇಕು. ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ದಿರುವಂತಹ 1,600 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದ್ದೀವಿ ಕೊನೆ ಸುತ್ತಿನಲ್ಲಿ. ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಚಾಯ್ಸ್ 3 ಹಾಕೋರು 10,000 ಕೊಟ್ಟರೆ ಮಾತ್ರ ಅಲ್ಲ, 10,000 ಕಾಶನ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ನಲ್ಲಿರುವಂತಹ ಎಲ್ಲ ಕಾಲೇಜುಗಳನ್ನು ತಾವು ಒಮ್ಮೆ ಪರಿಶೀಲನೆ ಮಾಡಿ, ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನು ಮಾತ್ರ ತಾವು ಅಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ 3-4 ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ, ದುಡ್ಡು ಕಟ್ಟಿರ್ತೀರ. ನೆಕ್ಸ್ಟು ಏನು ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಬಿಡ್ತೀನಿ. ಆವಾಗ ಚಾಯ್ಸ್ 3 ಹಾಕಿರುವಂಥವರು ದಯಮಾಡಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರಾಗಿ. ಚಾಯ್ಸ್ 2 ಹಾಕಿರುವಂಥವ್ರು ಅಷ್ಟೇ, ಚಾಯ್ಸ್ 2 ಹಾಕಿರ್ತೀರ, ಮೇಲ್ಗಡೆದು ಹೈಯರ್ ಆಪ್ಷನ್ ತಗೊಳುತ್ತೆ. ಮೇಲ್ಗಡೆ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ಸ್ವಲ್ಪ ಅದು ವೀಕ್ ಇದೆ, ನನಗೆ ಆಸಕ್ತಿ ಇಲ್ಲ ಅಂತಂದರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ.
ಅದನ್ನು ಬಿಟ್ಬಿಟ್ಟು ಈಗ ಚಾಯ್ಸ್ 2 ಹಾಕಿ ಆ ಕಡೆ ತಿರುಗಿ ನೋಡದೇ ಇಲ್ದಿರುವಂಥದ್ದು. ಆಮೇಲೆ ಸಿಕ್ಕಿದಾಗ ಓ ನೋ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ. ಹೈಯರ್ ಆಪ್ಷನ್ ನೀವೇ ಹಾಕಿರ್ತೀರ. ಚಾಯ್ಸ್ 3 ಹಾಕಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ಮದು ಮುಗಿಯಲ್ಲ. ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ದು ಎನೇಬಲ್ ಮಾಡ್ತಿದ್ದಂಗೆ ಲಾಗಿನ್ ಆಗಿಬಿಟ್ಟು ತಾವು ಪ್ರಾಪರಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸು. ಉಳಿದಂತೆ ಚಾಯ್ಸ್ 4 ತಮಗೆಲ್ಲ ಗೊತ್ತಿದೆ. ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ 4 ಹಾಕ್ತೀರಾ. ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ. ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ. ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂಥವರಿಗೆ ಇದು. ಆಮೇಲೆ ಈ ಹಿಂದೆಯೇ ನಾನು ಈಗಾಗಲೇ ಹೇಳಿದ್ದೀನಿ ಕಳೆದ ರೌಂಡಲ್ಲಿ, ಅದು ಈಗಲೂ ಅನ್ವಯಿಸುತ್ತೆ. ಕೆಲವು ಸ್ಟೂಡೆಂಟು ಇದ್ದೀರಾ, ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ, ಸೀಟು ಅಲಾಟ್ ಆಗುತ್ತೆ, ಯಾವುದೂ ಚಾಯ್ಸ್ ಹಾಕಲ್ಲ. 1 2 3 4 ಯಾವುದೂ ಹಾಕಲ್ಲ, ಸುಮ್ಮನೆ ಬಿಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ KEಗೆ ಬರ್ತೀರಾ, ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ, ಸುಮ್ಮನೆ ಅಲ್ಲಿ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ. ನೋಡಿ ನಂದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಎರರು ಏನಿಲ್ಲ, ಇಲ್ಲಿ KEನಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದರೆ ನೀವು ಕಳೆದ ಸುತ್ತಿನಲ್ಲಿ ಸಮಯದೊಳಗಡೆ ನಾವು 2-3 ಸರಿ ಎಕ್ಸ್ಟೆಂಡ್ ಮಾಡಿದರೆ ಸಹ ತಾವು ಯಾವುದು ಚಾಯ್ಸ್ ಹಾಕಿಲ್ಲ. ನಾವೇನೇ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಸುಮಾರು ಕಳೆದ ಸುತ್ತಿನಲ್ಲಿ 4,500 ವಿದ್ಯಾರ್ಥಿಗಳನ್ನ ನಾವೇನೇ ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದರು, ಜೆನ್ಯೂನ್ ಅಂತಂದ. ಕೊನೆಗೆ ಒಂದು 800ರಷ್ಟು ವಿದ್ಯಾರ್ಥಿಗಳು ಮತ್ತೆ ಅವರು 750 ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆದರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 1 2 3 4 ಚಾಯ್ಸ್ ಕೊಡ್ತಾಯಿದ್ದೀವಿ. ದಯಮಾಡಿ ಚಾಯ್ಸ್ ಹಾಕಿ, ಇಲ್ಲ ಅಂತಂದರೆ ಚಾಯ್ಸ್ ಯಾವುದು ಹಾಕಿಲ್ಲ ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ತೀವಿ. ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 1 ಹಾಕ್ತೀರಾ. ನಾವೇನು ಹೇಳಿದ್ದೀವಿ, ಚಾಯ್ಸ್ 1 ಹಾಕಿದರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನು ಸಿಸ್ಟಮಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ, ನಿಮಗೆ OTP ಬರುತ್ತೆ, ಅದನ್ನು ತೋರಿಸಿ ಅಲ್ಲೇ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮಗೊಂದು ಅಡ್ಮಿಷನ್ ಆರ್ಡ್ರ್ ಕೊಡ್ತಾರೆ. ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ ಅಂತ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿಲ್ಲ, ದುಡ್ಡು ಕಟ್ಟಿದ್ದೀರಾ, ಸೀಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜಿಗೆ ಹೋಗಿಲ್ಲ. ಎಂತ ಮಾಡೋದು ನಾನು ಇಂಥವರಿಗೆ? ಇಷ್ಟು ಎಲ್ಲ ನಾವು ಎಜುಕೇಟ್ ಮಾಡಿದ್ದೀವಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ. ಏನು ನೀವು ಚಾಯ್ಸ್ 1 ಹಾಕೋ ತನಕ ನಿಮಗೆ ಬುದ್ಧಿ ಇದೆ ಅಂತಂದರೆ ಅದ್ರ ಮುಂದಿಂದು ಹೋಗಬೇಕು ಅನ್ನುವಂಥ ಸಹ ನಿಮಗೆ ಜ್ಞಾನ ಇದೆ. ಆದರೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ಥರ ಬಂದವರಿಗೆ ಕೊನೆ ಮೂಮೆಂಟಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ. ಈ ಸಾರಿ ಮಾತ್ರ ಚಾಯ್ಸು 1 ಹಾಕಿ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಚಾಯ್ಸ್ 1 ಹಾಕಕ್ಕೆ ಹಾಕೋದ್ರಿ. 2 3 4 ಆಪ್ಷನ್ಸ್ ಇತ್ತಲ್ಲ, ಹಾಕ್ಬೋದಾಗಿತ್ತು. ಚಾಯ್ಸ್ 1 ಹಾಕಿದ್ದು ಇಲ್ಲ, ನಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿದ್ದೀವಿ ಸರ್, ನಮ್ಮನ್ನು ಹೊರಗಡೆ ಹಾಕಿದರೆ ಹೆಂಗೆ? ಫೋರ್ಫಿಟ್ ಮಾಡ್ಕೊಳ್ತೀನಿ ಆ ದುಡ್ಡನ್ನು, ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ನಿಮಗೆ ಲಾಸ್ಟು ಕೌನ್ಸಿಲಿಂಗಲ್ಲಿ 2 ದಿನ 3 ದಿನ ಎಕ್ಸ್ಟೆಂಡ್ ಮಾಡಿದರೆ ಸಹ ನೀವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಲ್ಲ ಅಂತಂದರೆ ಏನು ತೋರಿಸುತ್ತೆ ಇದು? ಮತ್ತೆ ಹೇಳಿದ್ದೀವಿ 10 ಸಾರಿ ವಿಚಾರ ಮಾಡಿ ಹಾಕಿ, ಓದಿ 1 2 3 4 ಅಂತಂದ್ರೆ ಏನು ಅಂತ. ಈ ಸರಿ ಯಾರು ನಮ್ಮ ನೋಡಿದಿರ ತಮ್ಗೆ ಗೊತ್ತಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡುವಾಗ ಒಮ್ಮಿಗೆ ಲಾಕ್ ಆಗಲ್ಲ, ಅದು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ತಾವು ಅಗ್ರಿ ಬಟನ್ ನಮಗಬೇಕು, ಆಮೇಲೆ ಅಂದರೆ ಸುಮ್ಮನೆ ಫ್ರೀಸ್ ಆಗಿಬಿಟ್ಟು ಮಿಸ್ ಆಗಬಾರ್ದು ಅಂತ. ಇಷ್ಟು ಎಲ್ಲ ನಾವು ಅವಕಾಶ ಮಾಡಿ ಕೊಟ್ಟು ಸಹ ನೀವು ಈ ಥರ ಮಾಡ್ತು ಅಂತಂದರೆ ಅದಕ್ಕೆ ನಾವು ಲಕ್ಷಾಂತರ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನಿದೆ ಅಂತನ್ನುವಂಥದ್ದನ್ನು ನಾನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಇನ್ಸ್ಟ್ರಕ್ಷನ್ಸನ್ನು ಓದಿ ಆ ರೀತಿ ತಾವು ಫಾಲೋ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಹಾಗಾಗಿ ಚಾಯ್ಸೇ ಹಾಕಿಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸು 2 ಹಾಕಿ ಕೋರ್ಸ್ ಫೀಸ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 3 ಹಾಕಿ 10,000 ಕಾಶ್ ಆನ್ ಡೆಪಾಸಿಟ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲ್ಲ ಅಂಥವ್ರನ್ನ ಸಹ ನಾನು ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ದಯಮಾಡಿ ಇದನ್ನು ವಿಚಾರ ಮಾಡಿ ತಾವು ಚಾಯ್ಸ್ಗಳನ್ನ ಹಾಕಿ. ಚಾಯ್ಸು 4 ಹಾಕಿರ್ತೀರ. ಲಾಸ್ಟ್ ಟೈಮು ತಮಗೆ ಗೊತ್ತಿದೆ 3 ಮತ್ತು 4ಗೆ ಸ್ವಲ್ಪ ಫ್ಲೆಕ್ಸಿಬಲ್ ಕೊಟ್ಟಿದ್ವಿ ನಾವು. 3 ಮತ್ತು 4 ಚಾಯ್ಸನ್ನು ಹಾಕಿದ್ದಂಥವರು ನಮ್ಮ ಲಾಸ್ಟ್ ಡೇಟ್ ತನಕ ತಾವು ಅದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಬೋದಾಗಿತ್ತು, ಅಥವಾ ಮತ್ತೆ ಮನಸ್ಸು ಬದಲಾಯಿಸಿ ತಾವು ಚಾಯ್ಸ್ 1 ಕಾಲೇಜಿಗೆ ಹೋಗ್ಬೋದಾಗಿತ್ತು. ಈ ಸಾರಿ 4ಗೆ ಮಾತ್ರ ಅವಕಾಶ ಕೊಡ್ತಾಯಿದ್ದೀನಿ. ಯಾಕೆಂದರೆ 1 2 3
ಮೂರಕ್ಕೂ ತಾವು ಹಣ ಕಟ್ಟಬೇಕಾಗಿರೋದ್ರಿಂದ ಅದನ್ನು ನಾನು ಮತ್ತೆ ಉಲ್ಟಾ ಸೀದಾ ಮಾಡೋದಕ್ಕೆ ಪ್ರಾಕ್ಟಿಕಲಿ ನಮಗೆ ಕಷ್ಟ. ಅದು ಆ ಕಾರಣಕ್ಕೋಸ್ಕರ ಯಾರಾದ್ರೂ 4 ಹಾಕಿ ತಾವು ಹೊರಗಡೆ ಹೋಗಿದ್ದಂಥವ್ರು ಮತ್ತೆ ಇಲ್ಲ ನಾನು ಅದೇ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತಂದರೆ ಲಾಸ್ಟ್ ಡೇಟ್ ಒಳಗಡೆ ತಾವು ಮತ್ತೆ ಲಾಗಿನ್ ಆಗಿಬಿಟ್ಟು ಚಾಯ್ಸ್ 1 ಹಾಕಿ ಏನು ಫಾರ್ಮಾಲಿಟೀಸ್ ಇದೆ ಮುಗಿಸಿ ಕಾಲೇಜಿಗೆ ಹೋಗುವಂಥ ಒಂದು ಫ್ಲೆಕ್ಸಿಬಿಲಿಟಿನ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ತಮಗೆ ಬಹುತೇಕ ಏನು ಗೊಂದಲ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಸಮಯ ತುಂಬ ಕಡಿಮೆ ಇದೆ. AICTE ಅವರು ನಮಗೇನಾದ್ರೂ ಟೈಮ್ ಎಕ್ಸ್ಟೆಂಡ್ ಮಾಡಲಿಲ್ಲ ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಂತಂದರೆ ನಮಗೆ ತುಂಬ ಕಡಿಮೆ ಸಮಯ ಇದೆ. ಹಾಗಾಗಿ ದಯಮಾಡಿ ನಾನು ಟೈಮ್ ಟೇಬಲ್ ಏನು ಕೊಡ್ತೀನಿ ಆ ಟೈಮ್ ಟೇಬಲ್ಲಿಗೇ ತಾವು ಸ್ಟಿಕನ್ ಆಗಿ ದಯಮಾಡಿ ಆ ಟೈಮ್ ಟೇಬಲ್ ಒಳಗಡೆನೇ ತಾವು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀರಾ ಅಂಥೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ ವಿದ್ಯಾರ್ಥಿಗಳು ತಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತೇಳಿ ನಾನು ಪಬ್ಲಿಷ್ ಮಾಡಿದ್ದೀನಿ. ತಾವು ಅದನ್ನು ನೋಡಿ ಖುಷಿಪಡಿ ಸೀಟ್ ಸಿಕ್ಕಿದ್ದಂಥವರು ಸಮಾಧಾನವಾಗಿ MCC ಅವರ ಒಂದು ಸುತ್ತು ಶುರುವಾಗ ತನಕ ಅವರ ರಿಸಲ್ಟ್ ಬರೋ ತನಕ ಸಮಾಧಾನವಾಗಿರಿ. ನಿಮಗೆ ಯಾವ ಒಂದು ಪ್ರಕ್ರಿಯೆಗಳಿಲ್ಲ, ಹಣ ಕಟ್ಟುವಂಥದ್ದು, ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು, ಅದು ಯಾವುದಕ್ಕೂ ಈಗ ಅವಕಾಶ ಇಲ್ಲ. MCC ಅವರು ಏನು ಇದು ನಮ್ಮದು ಮಾಕ್ ಆ್ಯಂಡ್ ಪ್ರಾವಿಷನಲ್. ಆ್ಯಕ್ಚುಲಿ ನಾವು MCC ಅವರು ಟೈಮ್ ಟೇಬಲ್ ಬಂದಮೇಲೇ ಮಾಡಬೇಕು, ಬಟ್ ನಾವು ಕಂಬೈನ್ ಮಾಡಲಿಕ್ಕೂ ಕರ್ನಾಟಕದಲ್ಲಿ ನಾವು ಮಾಡಿ ಅದಕ್ಕೇ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ದೀವಿ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ. ಹಾಗಾಗಿ ತಮ್ಮದು ಯಾವುದೂ ಕೆಲಸಗಳಿರಲ್ಲ. ತಾವು ಇನ್ನೊಂದು 1 ವಾರಗಳ ಕಾಲ ತಾವು ಸಮಾಧಾನವಾಗಿರಿ, ತಮಗೆ ಯಾವುದು ಕೆಲಸ ಇಲ್ಲ ಅಂತೇಳಿ ಹೇಳ್ತಾ MCC ಅವರು ಶೆಡ್ಯೂಲ್ ಕೊಟ್ಟ ಮೇಲೆ ಕರ್ನಾಟಕ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟು ಜಾಸ್ತಿ ಆದಮೇಲೆ ಯಾವುದಾದ್ರೂ ಹೊಸ ಕಾಲೇಜಿಗೆ ಏನಾದ್ರೂ ಸೀಟ್ಗಳು ಬಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡಬೇಕಾಗುತ್ತೆ. ಅದನ್ನು ಖಂಡಿತ ನಾನು ತಮಗೆ ತಿಳಿಸ್ಕೊಡ್ತೀನಿ. ವಿವರವಾದ ಒಂದು ಮಾರ್ಗಸೂಚಿಗಳನ್ನು ನಾನು ಪ್ರಕಟಿಸ್ತೀನಿ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ತಾವು ನೋಡ್ತಾ ಇರಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಪ್ರಾಧಿಕಾರ ನಿಗದಿಪಡಿಸಿರುವಂತಹ 2ನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ತಾವು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿ ಅಂತೇಳಿ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು.